ಆಮೇಲೆ ಯಾರಾದ್ರೂ ಯಾವುದಾದ್ರೂ ಬುದ್ಧಿ ಇರೋ ಮನುಷ್ಯ ಮತ್ತು ಇಷ್ಟೊಂದು ಜನ IAS ಆಫೀಸರು ಅವ್ರಿಗೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀರಿ, ನಮ್ಮ ಹಣ ಇಟ್ಬಿಟ್ಟು ನಾವೇ ಲೋನ್ ತಗೊತೀರಾ? ಯಾರನ ನೋಡಿ ಇಲ್ಲಿ ಮಾಡಿದ್ದಾರೆ, ವಾಲ್ಮೀಕಿ ನಿಗಮದಲ್ಲಿ ಹಣ ಡಿಪಾಸಿಟ್ ಮಾಡಿದ್ದಾರೆ, 50 ಕೋಟಿ ಹಣ ಡಿಪಾಸಿಟ್ಟು, 50 ಕೋಟಿ ಲೋನ್ದು. ಯಾವನಾರ ಮಾಡ್ತಾನೆ ಈ ಕೆಲಸ, ಅಲ್ಕ ಕೆಲಸನ. ನಮ್ಮ ಹಣ ನಾವು ಡಿಪಾಸಿಟ್ ಮಾಡಿ ಬಡ್ಡಿ ಎಷ್ಟು ಕೊಡ್ತಾರೆ ಅದಕ್ಕೆ? 4%, 5%. ನಮ್ಮ ಲೋನ್ಗೆ ಎಷ್ಟು? 10%, 12%. ಯಾವನಾನ ಬುದ್ಧಿ ಇರೋನು ಈ ಕೆಲಸ ಮಾಡ್ತಾನೆ? ಇದು ಕಳಪೆ ಲೂಟಿ ತಾನೆ. ಅಂದರೆ ಟ್ರಾನ್ಸಾಕ್ಷನ್ನ ಮಿಸ್ಯೂಸ್ ಮಾಡಿ ಒಂದು ಕಡೆಯಿಂದ ಒಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸರ್ಕಾರಕ್ಕೇನು ಗೊತ್ತಾಗಲ್ಲ, ಆಡಿಟ್ ರಿಪೋರ್ಟಲ್ಲಿ ಬರಲ್ಲ ಇದು ಅನ್ನೋದಕ್ಕೋಸ್ಕರ ಇದು ಮಾಡಿರೋ ಅಂಥದ್ದು ಇದು. ಆಮೇಲೆ ಲೋನ್ ತಗೊತಾರೆ, ಒಂದೇ ದಿನಕ್ಕೆ ಲೋನು, ಒಂದೇ ದಿನ ಡಿಪಾಸಿಟ್ಟು, ಅವತ್ತೇ ಲೋನು. ನೋಡಿ ಈ ಡಾಕ್ಯುಮೆಂಟು, ಸ್ಪಾಟ್, ಅವತ್ತೇ ಡಿಪಾಸಿಟ್ಟು, ಅವತ್ತೇ ಲೋನು. ಸಾಧ್ಯನಾ ಇದು? ಸಾಧ್ಯನಾ? ಯಾವುದಾದ್ರೂ ಇಲಾಖೆಯಲ್ಲಿ ಇದನ್ನು ಮಾಡೋಕ್ಕೆ ಸಾಧ್ಯನಾ? ಒಂದು ಅರ್ಜಿ ಹಾಕಿದ್ರೆ ಲೋನ್ಗೆ ವರ್ಷಾನುಗಟ್ಟಲೆ ಸಾಯಿಸ್ತಾರೆ ನಮ್ಮನ್ನು. ಡಾಕ್ಯುಮೆಂಟ್ಗಳು ಕೇಳ್ತಾರೆ, ಅವತ್ತೇ ಡಿಪಾಸಿಟ್ಟು, ಅವತ್ತೇ ಲೋನು. ಈ ಡಾಕ್ಯುಮೆಂಟನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು. ಈ ಥರ ಮತ್ತು ವಾಲ್ಮೀಕಿ ನಿಗಮ ಏನಿದೆ ಅದು ಅನಾಥರೈಸ್ ಆಗಿ ವ್ಯವಹಾರ ಮಾಡಿರೋ ಅಂಥದ್ದಕ್ಕೆ ದಾಖಲೆಗಳು ಇಲ್ಲಿದೆ, ನಾನು ತೋರಿಸ್ತಾ ಇದ್ದೀನಿ ಇವತ್ತು. ಇಷ್ಟು ದಾಖಲೆಗಳು ಸಾಕ್ಷಿಗೋಸ್ಕರ ನಿಮಗೆ ಬಿಡುಗಡೆ. ನಾವು ಸಾಕ್ಷಿ ಕೇಳ್ತಾ ಇದ್ದಾರೆ. ತಾಳೆ ಒಂದೇ ನಿಮಿಷ, ಅರ್ಜೆಂಟ್ ಇದೆಯಣ್ಣ. ಹಾಂ. ಆಮೇಲೆ ಸರ್ಕಾರ, ರಾಜ್ಯ ಸರ್ಕಾರ NTT ಮಾಡೆಲ್ ಆರ್ಥಿಕ ಇಲಾಖೆ, ನಾನ್ ಟ್ರೆಜರಿ ಟ್ರಾನ್ಸಾಕ್ಷನ್, ಅದರಲ್ಲಿ ಕ್ಲಿಯರ್ ಡೈರೆಕ್ಷನ್ ಇದೆ. ಯಾರು ಬ್ಯಾಂಕ್ ಅಕೌಂಟನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲದೆ ಮಾಡಂಗಿಲ್ಲ. ಇದು ಆ್ಯಕ್ಟ್, ಇದು ರೂಲು ಸರ್ಕಾರದ್ದು. ಯಾರು ಅವತ್ತು ಫೈನಾನ್ಸ್ ಮಿನಿಸ್ಟರು? ಸಿದ್ದರಾಮಯ್ಯನವರು. ಹೆಂಗೆ ಪರ್ಮಿಷನ್ ಕೊಟ್ಟರು ಸಿದ್ದರಾಮಯ್ಯನವರು ಅಕೌಂಟ್ ಓಪನ್ ಮಾಡೋಕ್ಕೆ? ಇಲ್ಲಿ ಕ್ಲಿಯರ್ ಆಗಿದೆ. ಬ್ಯಾಂಕ್ ಅಕೌಂಟ್ ಈಗ 600 ಅಕೌಂಟ್ಗೆ ಹೋಗಿದೆಯಲ್ಲ, 600 ಅಕೌಂಟು ಸಿದ್ದರಾಮಯ್ಯನವರು ಫೈನಾನ್ಸ್ ಡಿಪಾರ್ಟ್ಮೆಂಟು. ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರ ನಡವಳಿಕೆಗಳು, ಕರ್ನಾಟಕ ಸರ್ಕಾರದ ನಡವಳಿಕೆ, ಈ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅನುಮತಿ ಇಲ್ಲದೆ ಯಾರು ಕೂಡ, ಯಾವುದೇ ಇಲಾಖೆಯವರು ಹೊಸ ಅಕೌಂಟನ್ನು ಓಪನ್ ಮಾಡೋಕ್ಕೆ ಬರಲ್ಲ, ಯಾವುದೇ ನಿಗಮ ಓಪನ್ ಮಾಡೋಕ್ಕೆ ಬರಲ್ಲ. ಅಂಥದ್ರಲ್ಲಿ ಇವ್ರು ಅಕೌಂಟ್ ಓಪನ್ ಹೆಂಗೆ ಮಾಡಿದ್ರು? ನಿಮಗೆಲ್ಲ ಗೊತ್ತಿದೆ. ಟ್ರಾನ್ಸ್ಪರೆಂಟ್ ಆ್ಯಕ್ಟ್ ಏನು ವಿಷಯ? 5 ಕೋಟಿ ಮೇಲಾದರೆ ಕ್ಯಾಬಿನೆಟ್ ಬರಬೇಕು. 5 ಕೋಟಿ ಮೇಲಾದರೆ ಕ್ಯಾಬಿನೆಟ್ ಬರಬೇಕು. ಕ್ಯಾಬಿನೆಟ್ಗೆ ಬಂದಿಲ್ಲ. 189 ಕೋಟಿ. ಮತ್ತು ಟೆಂಡರ್ ಕರೆದಿದ್ದಾರೆ. ಟೆಂಡರು ಅಂದರೆ ಲೋನ್ ಕೊಡ್ತೀರಿ, ಅವ್ರಿಗೆ ಎಕ್ವಿಪ್ಮೆಂಟ್ ಕೊಡ್ತೀರಿ, ದಲಿತರಿಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಹಣ ಕೊಡ್ತೀರಿ ಅಂಥೇಳಿ ಟೆಂಡರ್ ಕರಿಬೇಕಾಯಿತು. ಟೆಂಡರು ಕರೆದಿಲ್ಲ, ಹಂಗೆ ಕೊಟ್ಬಿಟ್ಟಿದ್ದಾರೆ. ವಿತೌಟ್ ಟೆಂಡರು ಅಮೌಂಟನ್ನು ಕಂಪನಿಗೆ ಕೊಟ್ಬಿಟ್ಟಿದ್ದಾರೆ. ಇಷ್ಟು ಕಂಪನಿಗಳು ಯಾರ್ಯಾರಿಗೆ ಈ ಹಣ ಹೋಯ್ತು 189 ಕೋಟಿ, ಅಷ್ಟೂ ಆಂಧ್ರಾಗೆ ಹೋಗಿದೆ. ಯಾಕೆಂದರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಇತ್ತು, ತೆಲಂಗಾಣ ಚುನಾವಣೆ ಇತ್ತು. ಅಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಹೇಳಿದ್ರು ತೆಲಂಗಾಣ ಚುನಾವಣೆಗೆ ಹೋಗಲಿ ಈ ದುಡ್ಡೆಲ್ಲ ಅಂತೇಳಿ. ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಅಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಕೊಟ್ಟಿದ್ದಾರೆ, ವೈನ್ ಸ್ಟೋರ್ಗಳಿಗೆ ಕೊಟ್ಟಿದ್ದಾರೆ, ಬಾರ್ಗಳಿಗೆ ಕೊಟ್ಟಿದ್ದಾರೆ, ಬಸ್ ಟ್ರಾವೆಲರ್ಗಳು ಕೊಟ್ಟಿದ್ದಾರೆ, 2 ವೀಲರ್ ಅಂಗಡಿಗೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಮಜಾ ಅಂತ ಹೇಳಿದ್ರೆ ಅದರಲ್ಲಿ ರೇಂಜ್ ರೋವರ್ 4 ಕೋಟಿದು ಕಾರು ತಗೊಂಬಿಟ್ಟವ್ರು, ಒಂದು ಲ್ಯಾಂಬರ್ಗಿ ಕಾರು ತಗೊಂಬಿಟ್ಟವ್ರು, ಒಂದು ಮನೆ ತಗೊಂಡಿದ್ದಾರೆ, 40 kg ಚಿನ್ನ ತಗೊಂಡಿದ್ದಾರೆ. ಯಾರಪ್ಪನ ದುಡ್ಡೋ ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, 40 ಕೋಟಿ ಚಿನ್ನ. ಇಲ್ಲಿ ದಲಿತರ ಮೈ ಮೇಲೆ 1 ಗ್ರಾಮ್ ಚಿನ್ನ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ದಲಿತರ
ಹತ್ರ 1 ಗ್ರಾಮ್ ಚಿನ್ನ ಇಲ್ಲ. ಆದರೆ ಇವರು 40 kg ಚಿನ್ನವನ್ನು ಪರ್ಚೇಸ್ ಮಾಡಿದ್ದಾರೆ. ಹೆಂಗೆ ಪರ್ಚೇಸ್ ಮಾಡಿದ್ರು? ಮಿನಿಸ್ಟ್ರ್ ಅನುಮತಿ ಇಲ್ದಿರ 189 ಕೋಟಿ ಹೆಂಗೆ ಹೋಗಕ್ಕೆ ಸಾಧ್ಯ?